ಮಧ್ಯಪೂರ್ವ ಪ್ರದೇಶದಲ್ಲಿ ಒಂದು ಶಕ್ತಿಶಾಲಿ ದೇಶ ಇದೆ. ಅಲ್ಲಿ ಅಪಾರವಾದ ತೈಲ ಸಂಪತ್ತು ಕೂಡ ಇದೆ. ಬಲವಾದ ಸೇನೆ ಕೂಡ ಹೊಂದಿದೆ. ಜಗತ್ತಿನ ದೊಡ್ಡ ದೇಶಗಳಿಗೂ ಎದುರಾಗಿ ನಿಲ್ಲುವ ಧೈರ್ಯ ಕೂಡ ಇದೆ. ಆ ದೇಶದ ಹೆಸರು ಇರಾನ್. ಆದ್ರೆ ಇರಾನ್ನ ಕತೆ ಅಷ್ಟು ಸುಲಭವಲ್ಲ. ರಾಜರ ಆಳ್ವಿಕೆ ಕಂಡ ದೇಶ ಇದು. ಕ್ರಾಂತಿ ಕಂಡ ದೇಶ ಇದು. ಯುದ್ಧ ಕಂಡ ದೇಶ ಇದು. ನಿರ್ಬಂಧಗಳನ್ನ ಎದುರಿಸಿ ದೇಶ ಇದು. ಇರಾನ್ನ ಸಂಪೂರ್ಣ ಕಥೆಯನ್ನ ಇಲ್ಲಿ ತಿಳಿಯೋಣ. ಇರಾನ್ ಹಿಂದೆ ಪರ್ಷಿಯಾ ಎಂಬ ಹೆಸರಿನಿಂದ ಪ್ರಸಿದ್ಧ ಆಗಿತ್ತು. ಸುಮಾರು 2500 ವರ್ಷಗಳ ಹಿಂದೆ ಪರ್ಷಿಯನ್ ಸಾಮ್ರಾಜ್ಯವು ಜಗತ್ತಿನ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಸೈರಸ್ ಮಹಾನ್ ಎಂಬ ರಾಜ ದೊಡ್ಡ ಸಾಮ್ರಾಜ್ಯ ನಿರ್ಮಾಣ ಮಾಡಿದ್ದ. ಆತನ ಆಳ್ವಿಕೆಯಲ್ಲಿ ಏಷ್ಯಾದಿಂದ ಯುರೋಪ್ವರೆಗೆ ಸಾಮ್ರಾಜ್ಯ ವಿಸ್ತರಿಸಿತ್ತು. ನಂತರ ಅಲೆಕ್ಸಾಂಡರ್ ಮಹಾನ್ ಪರ್ಷಿಯಾವನ್ನ ಜಯಿಸಿದ. ಆದ್ರೂ ಪರ್ಷಿಯನ್ ಸಂಸ್ಕೃತಿ ನಾಶ ಆಗ್ಲಿಲ್ಲ. 1935ರಲ್ಲಿ ಪರ್ಷಿಯಾ ಎಂಬ ಹೆಸರನ್ನ ಬದಲಿಸಿ ಅದಕ್ಕೆ ಅಧಿಕೃತವಾಗಿ ಇರಾನ್ ಅಂತೇಳಿ ಕರೆಯಲಾಗ್ತಾ ಇದೆ. 1900ರಲ್ಲಿ ಇರಾನ್ನಲ್ಲಿ ದೊಡ್ಡ ಪ್ರಮಾಣದ ತೈಲ ಸಿಕ್ಕಿತ್ತು. ಇದರಿಂದ ಜಗತ್ತಿಗೆ ದೊಡ್ಡ ದೇಶಗಳ ಗಮನ ಇರಾನ್ ಕಡೆ ತಿರುಗಿತ್ತು. ವಿದೇಶಿ ದೇಶಗಳ ಪ್ರಭಾವ ಹೆಚ್ಚಾಗಿತ್ತು. 1953ರಲ್ಲಿ ರಾಜಕೀಯ ಬದಲಾವಣೆ ನಡೆಯಿತು. ರಾಜನ ಶಕ್ತಿ ಹೆಚ್ಚಾಯಿತು. ಜನರಲ್ಲಿ ಅಸಮಾಧಾನ ಕೂಡ ಹೆಚ್ಚಾಗ್ತಾ ಹೋಯಿತು. 1979ರಲ್ಲಿ ಇರಾನ್ನಲ್ಲಿ ದೊಡ್ಡ ಕ್ರಾಂತಿ ನಡೆಯುತ್ತೆ. ಜನರು ರಾಜನ ವಿರುದ್ಧ ಪ್ರತಿಭಟನೆಗಿಳಿತಾರೆ. ಕೊನೆಗೆ ರಾಜ ದೇಶ ಬಿಟ್ಟು ಹೋಗ್ತಾನೆ. ಆ ನಂತರ ಧಾರ್ಮಿಕ ನಾಯಕ ಆಯತುಲ್ಲಾ ಖಮೇನಿ ಅಧಿಕಾರಕ್ಕೆ ಬರ್ತಾನೆ. ಅದರೊಂದಿಗೆ ರಾಜಶಾಹಿ ಅಂತ್ಯ ಆಗುತ್ತೆ. ಇಸ್ಲಾಮಿಕ್ ಗಣರಾಜ್ಯ ಆರಂಭ ಆಗುತ್ತೆ. 1980ರಲ್ಲಿ ಇರಾನ್ ಮತ್ತೆ ಇರಾಕ್ ನಡುವೆ ಯುದ್ಧ ಆರಂಭ ಆಗುತ್ತೆ. ಈ ಯುದ್ಧ ಸುಮಾರು 8 ವರ್ಷಗಳವರೆಗೆ ನಡೆಯುತ್ತೆ. ಅನೇಕ ಜನರು ಸಾವನ್ನಪ್ತಾರೆ. ಆರ್ಥಿಕ ನಷ್ಟವೂ ಕೂಡ ಆಗುತ್ತೆ. ಆದ್ರೂ ಇರಾನ್ ತನ್ನ ಶಕ್ತಿಯನ್ನು ಕಳೆದುಕೊಳ್ಳಲ್ಲ. ತಮ್ಮ ಸೇನೆಯನ್ನು ಇನ್ನಷ್ಟು ಬಲಪಡಿಸ್ಕೊಂಡು ಹೋಗ್ತಾ ಇರುತ್ತೆ. ಇಂದು ಇರಾನ್ ಕ್ಷಿಪಣಿ ತಂತ್ರಜ್ಞಾನ, ಅಣು ಯೋಜನೆ, ಬಲವಾದ ಸೇನೆ, ಮಧ್ಯಪೂರ್ವ ರಾಜಕೀಯ ಪ್ರಭಾವ ಇವುಗಳಿಂದ ಪ್ರಸಿದ್ಧ ಆಗಿದೆ. ಅಮೆರಿಕ ಸೇರಿದಂತೆ ಕೆಲವು ದೇಶಗಳು ಆರ್ಥಿಕ ನಿರ್ಬಂಧ ಕೂಡ ಹಾಕಿದೆ. ಆದ್ರೂ ಇರಾನ್ ತನ್ನ ಸ್ಥಾನ ಮಾತ್ರ ಉಳಿಸ್ಕೊಂಡಿದೆ. ಮರಳು ದೇಶದಂತೆ ಕಾಣುವ ಇರಾನ್ ಒಳಗೆ ದೊಡ್ಡ ಇತಿಹಾಸವನ್ನು ಹೊಂದಿದೆ. ಅದು ಹೋರಾಟದ ಕತೆ, ಅದು ಬದಲಾವಣೆಯ ಕತೆ, ಅದು ಶಕ್ತಿಯ ಕತೆ. ಇರಾನ್ ಕೇವಲ ಒಂದು ದೇಶವಲ್ಲ, ಅದು ಒಂದು ಇತಿಹಾಸ, ಒಂದು ಹೋರಾಟ, ಒಂದು ಶಕ್ತಿ.